ನಮ್ಮ ಮಕ್ಕಳನ್ನು ಸರಿಯಾಗಿ ನಾವು ಶಿಕ್ಷಣವನ್ನು ಮಾಡಿ ಭಗವಂತನ ಭಕ್ತರನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕೊಟ್ಟರೆ ಸರಿ, ಇಲ್ಲದೆ ಇದ್ದರೆ ನಿನಗೇ ಬೇಕಾಗಿಲ್ಲಲ್ಲ ಮೂರ್ಖ, ನನ್ನ ಭಕ್ತರನ್ನು ಮಾಡುವ ಅಪೇಕ್ಷೆ ಇಲ್ಲ ಅಂತಂದಮೇಲೆ ನಿನಗೆ ಮಕ್ಕಳನ್ನು ಇಟ್ಟೇನು ಪ್ರಯೋಜನ ಅಂತ ಹೇಳಿ ಪರಮಾತ್ಮ ಕೊಂದಾಗ್ತಾನೆ. ಅದೂ ಆಶ್ಚರ್ಯವಲ್ಲ. ಭಗವಂತನ ಸೇವೆಗಾಗಿ ನಾವು ನಮ್ಮ ಮಕ್ಕಳನ್ನು ಸಮರ್ಪಿಸಬೇಕು. ಯಾರು ಪಾಪಿಗಳಿದ್ದಾರೆ ಅವರ ಮಕ್ಕಳು ಸಾಯುವುದಿಲ್ಲ, ಇಷ್ಟು ಮಾತ್ರ ನಿಶ್ಚಿತ. ನಿಶ್ಚಿತವಾಗಿ ಸಾಯುವುದಿಲ್ಲ. ಯಾಕೆಂದರೆ ಅವರು ಪಾಪ ಮಾಡ್ತಾರೆ, ಪಾಪ ಮಾಡಲಿ ಅಂತ ಬಿಡ್ತಾನೆ ಪರಮಾತ್ಮ. ಯಾರು ಸಾತ್ವಿಕರೋ ಅವರ ಮಕ್ಕಳನ್ನು ಮಾತ್ರ ಹಾದಿ ಬಿಟ್ಟು ದಾರಿ ಬಿಟ್ಟು ಆಚೆ ಹೋಗುವುದಕ್ಕೆ ಕೊಡುವುದಿಲ್ಲ ಪರಮಾತ್ಮ. ಭಗವಂತ ವಿಶೇಷವಾದ ಕರುಣೆ ಇದ್ದದ್ದಕ್ಕಾಗಿ ಅವರನ್ನು ಸರಿಯಾಗಿ ಅವರಿಗೆ ದಂಡನವನ್ನು ಮಾಡಿ ಬುದ್ಧಿ ಕಲಿಸ್ತಾರೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ. ವೇದ ಇದು ಸ್ತ್ರೀಯರು, ಶೂದ್ರರು ಹಾಗೂ ಬ್ರಹ್ಮಬಂಧುಗಳು, ತ್ರಿಕಾಲದಲ್ಲಿ ಸಂಧ್ಯಾವಂದನವನ್ನು ಮಾಡದಿರುವಂತಹ ಬ್ರಹ್ಮಬಂಧುಗಳು ಯಾರೋ ಅವರಿಗೆ ಎಂದೆಂದಿಗೂ ಕಿವಿಗೂ ಬೀಳಬಾರದು ವೇದ. ಕರ್ಮಶ್ರೇಯಸಿ ಮೂಢಾನಾಂ, ಯಾವುದು ಕರ್ಮ ಮೋಕ್ಷಪ್ರದ ಎಂಬುದಾಗಿ ತಿಳಿಯದೇ ಇರತಕ್ಕಂತಹ ಜನರು, ಅಂಥ ಮೂರ್ಖರಾದ ಜನರೇನಿದ್ದಾರೆ ಅವರಿಗೆ ಶ್ರೇಯ ಏವಂ ಭವೇದಿಹ, ತತ್ವಜ್ಞಾನ ಬರಲಿ, ಉದ್ಧಾರವಾಗಲಿ ಎಂಬ ಅಪೇಕ್ಷೆಯಿಂದ ಇತಿ ವಿಚಿಂತ್ಯ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ, ಹೀಗೆ ಆಲೋಚನೆ ಮಾಡಿ ವೇದವ್ಯಾಸ ದೇವರು ಭಾರತವೆಂಬ ಗ್ರಂಥವನ್ನು ಬರೆದಿದ್ದಾರೆ. ಹಾಗಾದರೆ ಏನಾಯಿತು? ವೇದದಿಂದ ದೇವರನ್ನು ತಿಳಿದವರು ಉತ್ತಮ, ಮಹಾಭಾರತದಿಂದ ದೇವರನ್ನು ತಿಳಿದರೆ ಮಧ್ಯಮ ಅಂತ ಅದಾಗಾಯಿತು ಅಂತಂದರೆ ಅಲ್ಲ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಯಾರಿಗೆ ವೇದವನ್ನು ಓದಿ ಭಗವಂತನ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅಧಿಕಾರವಿದೆಯೋ ಅವರಿಗೆ ಭಾರತ ವೇದದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡ್ತದೆ. ವೇದಾರ್ಥ ಪ್ರತಿಪತ್ತಯೇ, ವೇದದ ಅರ್ಥವನ್ನು ತಿಳಿಬೇಕಾದರೆ ಭಾರತವನ್ನು ಇಟ್ಟುಕೊಂಡು ನಾವು ತಿಳಿದುಕೊಂಡ್ರೆ ಆಗ ವೇದದ ಅರ್ಥ ಚೆನ್ನಾಗಿ ಆಗ್ತದೆ. ವೇದದಿಂದಲೂ ಭಾರತದಿಂದಲೂ ದೇವರನ್ನು ತಿಳಿದಂತೆ ಆಯಿತು ವೇದಾಧಿಕಾರಿಗಳಿಗೆ. ಯಾರು ವೇದಾಧಿಕಾರಿಗಳಲ್ಲವೋ ಅಂತಹ ಸ್ತ್ರೀಯರಿಗೆ, ಶೂದ್ರಾದಿಗಳಿಗೆ ಅವರಿಗೆ ಭಾರತದಿಂದಲೇ ಅವರಿಗೆ ತತ್ವಜ್ಞಾನ. ಆ ಭಾರತವನ್ನು ಕೂಡ ಗ್ರಂಥ ಪುರಸ್ಸರವಾಗಿ ಓದತಕ್ಕದ್ದಲ್ಲ, ಸರ್ವಥಾ ಗ್ರಂಥ ಪುರಸ್ಸರವಾಗಿ ಓದತಕ್ಕದ್ದಲ್ಲ. ಕೇವಲ ಗುರುಗಳು ಹೇಳಿದ ಉಪದೇಶವನ್ನು ಕೇಳಬೇಕು. ತತ್ರ ಜ್ಞಾನೇಧಿಕಾರಿತ ಅಥವಾ ತಂತ್ರಜ್ಞಾನೇಧಿಕಾರಿತ, ಜ್ಞಾನವನ್ನು ಮಾಡಿಕೊಳ್ಳುವ ಅಧಿಕಾರವಿದೆ. ಅದು ಏಕದೇಶೆ, ಅದು ಪರೋಕ್ತೆ, ಅದು ನತು ಗ್ರಂಥ ಪುರಸ್ಸರೇ. ಏವಂ ಪ್ರವೃತ್ತಸ್ಯ, ಹೀಗೆ ಮಹಾಭಾರತವನ್ನು ರಚನೆ ಮಾಡಿದರು ವೇದವ್ಯಾಸದೇವರು. ಮಹಾಭಾರತವನ್ನು ರಚನೆ ಮಾಡಿದ ಮೇಲೂ ಕೂಡ ಅದು ಸರ್ವಾತ್ಮಕ ಅಂದರೆ ಆ ಮಹಾಭಾರತಕ್ಕೆ ಬ್ರಹ್ಮದೇವರು ಅಧಿಕಾರಿಗಳು, ರುದ್ರಾದಿ ದೇವತೆಗಳು ಅಧಿಕಾರಿಗಳು, ಋಷಿಗಳು ಅಧಿಕಾರಿಗಳು, ಮಾನವರು ಅಧಿಕಾರಿಗಳು, ಸ್ತ್ರೀ ಶೂದ್ರಾದಿಗಳು ಒಂದರ್ಥದಲ್ಲಿ ಅಧಿಕಾರಿಗಳು. ಇಂಥ ಗ್ರಂಥವನ್ನು ಬರೆದ ಮೇಲೂ ಕೂಡ ಅವರಿಗೆ ಆಯಿತು ನನ್ನ ಕೆಲಸ, ಅವತಾರದ ಕಾರ್ಯ ಅಂತ ಅನಿಸ್ಲಿಲ್ಲ. ಇನ್ನೂ ಏನೋ ಕೊರತೆ ಉಳಿದಂತೆ, ಅವರಿಗೇನು ಅಸಮಾಧಾನವಲ್ಲ, ಆದರೆ ಮಾಡಬೇಕಾದದ್ದು ಇನ್ನೂ ಆಗಿಲ್ಲ ಎನ್ನುವ ಭಾವ ಅವರ ಮನಸ್ಸಿನಲ್ಲಿ ಬಂತು. ಹಾಗಾಗಿ ಸರಸ್ವತಿ ದಂಡೆಯ ಮೇಲೆ ಒಂದು ಕಡೆಗೆ ಆಲೋಚನೆ ಮಾಡ್ತಾ ಕೂತಿದ್ದಾರೆ. ಏನಾಯಿತು? ನಾನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ವ್ರತಬದ್ಧನಾಗಿ ವೇದಗಳನ್ನು ಅಧ್ಯಯನ ಮಾಡಬೇಕು ಎಂಬ ಉದ್ದೇಶದಿಂದ, ಛಂದಾಂಸಿ ಉದ್ದೇಶ್ಯ ಧೃತವ್ರತೇನ ನಾನು ವ್ರತವನ್ನು ಕೈಕೊಂಡು, ಬ್ರಹ್ಮಚರ್ಯಾದಿ ವ್ರತವನ್ನು ಕೈಕೊಂಡು ನಾನು ಅಂದರೆ ವ್ರತಧಾರಣ ಮಾಡಿದೆ 1, ಅಗ್ನಿಗಳ ಸೇವೆ ಮಾಡಿದೆ 2, ಅಗ್ನಿಕಾರ್ಯಾದಿಗಳು, ಗುರುಗಳ ಸೇವೆ ಮಾಡಬೇಕಾಗಿತ್ತು ಮಾಡಿದೆ 3, ಮಾನಿತಾ ನಿರ್ವಲೀಕೇನ ಮನಸ್ಸಿನಿಂದ ನಾನು ಅವರ ಅನುಶಾಸನವನ್ನು, ಗುರುಗಳು ಹೇಳಿದ ಆಜ್ಞೆಯನ್ನು ಮನಸ್ಸಾ ಪರಿಪಾಲನೆ ಮಾಡಿದೆ. ಏನು ಬೇಸರವಿರಲಿಲ್ಲ ನನಗೆ. 1 ದಿವಸ ಗುರುಗಳು ಹೇಳಿದ ಆಜ್ಞೆಯನ್ನು ಬೇಸರದಿಂದ ಪರಿಪಾಲಿಸಿದ್ದಿಲ್ಲ. ನಿರ್ವಲೀಕೇನ ಮನಸ ಗೃಹೀತಂ ಚಾನುಶಾಸನಂ, ಅವರ ಆಜ್ಞೆಯನ್ನು ನಾನು ಪೂರ್ಣ ಮನಸ್ಸುಗೊಟ್ಟು ನಾನು ಪರಿಪಾಲನೆ ಮಾಡಿದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ವ್ರತಧಾರಣೆ, ಗುರುಸೇವೆ, ಅಗ್ನಿಸೇವೆ, ಗುರುಗಳ ಅನುಶಾಸನವನ್ನು ಆಜ್ಞೆಯನ್ನು ಮನಸ್ಸುಗೊಟ್ಟು ಪರಿಪಾಲನೆ ಮಾಡುವುದು, ಇದೆಲ್ಲವೂ ಕೂಡ ವೇದದ ಅಧ್ಯಯನಕ್ಕೆ ಸಾಧನ. ಅದನ್ನು ಮಾಡಿದರೆ ವೇದಜ್ಞಾನವಾಗ್ತದೆ.
ಅದನ್ನು ನಾವು ಮಾಡುವುದಿಲ್ಲ. ನಮಗೆ ವೇದಜ್ಞಾನ ಯಾಕೆ ಬಂದಿತು? ಬರುವುದೇ. ಭಾರತವ್ಯಪದೇಶೇನ ಅಮ್ನಾಯ ಅರ್ಥ ಪ್ರದರ್ಶಿತ. ಭಾರತವನ್ನು ರಚನೆ ಮಾಡಿ ವೇದದ ಅರ್ಥವನ್ನು ತಿಳಿಸಿಕೊಟ್ಟೆ. ಬೇಕಾದಷ್ಟು ಅಲ್ಲಿ ಧರ್ಮವನ್ನೆಲ್ಲ ಹೇಳಿದ್ದೇನೆ. ಇಷ್ಟಿದ್ರೂ ಕೂಡ ನನ್ನ ದೇಹದಿಂದ ಅಭಿನ್ನವಾದ ನನ್ನ ಮನಸ್ಸೇನಿದೆ ನೋಡಿ, ಅದು ತುಂಬ ಅಸಮಾಧಾನದಲ್ಲಿದೆ. ಅರ್ಥಾತ್ ಇನ್ನೂ ಪೂರ್ಣವಾದ ಕಾರ್ಯವನ್ನು ಮಾಡಿಲ್ಲ ಎಂಬಂತೆ ನಮ್ಮ ಮನಸ್ಸಿನಲ್ಲಿದೆ. ಯದ್ಯಪಿ ಬ್ರಹ್ಮವರ್ಚಸ್ವಿ ಸತ್ತಮ ನಾನು, ಯದ್ಯಪಿ ಆತ್ಮನ ವಿಭು ನಾನು, ಆದರೂ ನನ್ನ ದೇಹದಿಂದ ಅಭಿನ್ನವಾದ ಮನಸ್ಸಿನಲ್ಲಿ ಈ ತರಹದ ತೃಪ್ತಿ ಇಲ್ಲ. ಅರ್ಥಾತ್ ನಾನು ಮಾಡಬೇಕಾದದ್ದು ಇನ್ನೂ ಮಾಡಿದ್ದೇನೆ ಪೂರ್ಣ ಅಂತ ನನಗೆ ಅನಿಸಿಲ್ಲ. ಕಿಂವ ಭಾಗವತ ಧರ್ಮ ನ ಪ್ರಾಯೇಣ ನಿರೂಪಿತಾ ಪ್ರಿಯ ಪರಮಹಂಸಾನಾಂ ತಯವ ಹ್ಯಚ್ಯುತ ಪ್ರಿಯಾ. ಪರಮಹಂಸರಿಗೆ ಬೇಕಾಗಿರುವಂತಹ ಧರ್ಮಗಳು ಭಾಗವತ ಧರ್ಮಗಳು. ಅವು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಧರ್ಮಗಳು. ಆ ಧರ್ಮಗಳನ್ನು ನಾನು ಹೇಳಿಲ್ವೇ? ಅಥವಾ ಭಗವಂತನನ್ನೇ ಚೆನ್ನಾಗಿ ಹೇಳಿಲ್ವೇ? ಇದರಲ್ಲಿ ಒಂದು ಗೊಂದಲ ಬಂತು. ಏನು ಗೊಂದಲ ಬಂತು ಅಂದರೆ, ಮೊದಲು ಭಾರತವನ್ನು ಬರೆದಿದ್ದಾರೆ, ಈಗ ಭಾಗವತವನ್ನು ಬರಿಬೇಕಾಗಿದೆ. ಭಾರತದಲ್ಲಿ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಹೇಳಿಲ್ಲ, ಆದ್ದರಿಂದ ವೇದವ್ಯಾಸ ದೇವರಿಗೆ ಅತೃಪ್ತಿ, ಅದಕ್ಕಾಗಿ ಭಾಗವತವನ್ನು ರಚನೆ ಮಾಡಿದರು. ಅದರರ್ಥ ಏನು ಅಂದರೆ, ಭಾರತದಲ್ಲಿ ಹೇಳದಿದ್ದ ಭಗವಂತನ ಅದ್ಭುತ ಮಹಿಮೆಗಳನ್ನು ಪೂರ್ಣವಾಗಿ ತೃಪ್ತಿಯಾಗುವಂತೆ ಭಾಗವತದಲ್ಲಿ ಹೇಳಿದರು. ಇಷ್ಟರ್ಥ ಬರ್ತದೆ. ಶಾಸ್ತ್ರೇಶು ಭಾರತಂ ಸಾರಂ, ಎಲ್ಲ ಶಾಸ್ತ್ರಗಳಲ್ಲಿ ಸರ್ವೋತ್ತಮವಾದದ್ದು ಮಹಾಭಾರತ ಎಂಬುದಾಗಿ ಹೇಳಿದ್ದಾರೆ. ಈಗೇನಾಯ್ತು? ಈಗ ಭಾರತದಲ್ಲಿ ಹೇಳದಿರುವ ಭಗವಂತನ ಮಹಿಮೆಯನ್ನು ಭಾಗವತದಲ್ಲಿ ಹೇಳಿದೆ ಅಂದರೆ ಭಾಗವತವೇ ಉತ್ತಮ ಅಂತಾಯಿತು. ಅದಕ್ಕೆ ಆಚಾರ್ಯರು ಶ್ರೀಮದಾಚಾರ್ಯ ಹೇಳ್ತಾರೆ, ಹಾಗಲ್ಲ. ಯಥಾತು ಭಾರತೇ ದೇವ ನ ತಥಾ ಅನ್ಯೇಷು ಕೇಷುಚಿತ್. ಮಹಾಭಾರತದಲ್ಲಿ ಭಗವಂತನ ಪ್ರತಿಪಾದನೆ ಎಷ್ಟು ಅದ್ಭುತವಾಗಿ 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 ಅಂದರೆ, ಹೇಳುವ ತಾತ್ಪರ್ಯವೇನು ಅಂದರೆ, ಏನು ಅದ್ಭುತ ತಾತ್ಪರ್ಯ ಅಂದರೆ, ಅನಂತ ವೇದಗಳಲ್ಲಿ ಹೇಳದಿರುವ ಭಗವಂತನ ಮಹಿಮೆಯನ್ನು ಕೂಡ ಅನಂತ ಜ್ಞಾನವಿರುವ, ಆ ಅನಂತ ವೇದಗಳಿಗಿಂತ ಅನಂತವಾಗಿ ಹೆಚ್ಚಾದ ಜ್ಞಾನವಿರುವ ಸರ್ವಜ್ಞರಾದ ವೇದವ್ಯಾಸದೇವರು ಭಾರತದಲ್ಲಿ ಆ ಎಲ್ಲ ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ. ವೇದದಲ್ಲಿ ಹೇಳಿಲ್ಲ, ಭಾರತದಲ್ಲಿ ಇದೆ. ಅನಂತ ವೇದಗಳಲ್ಲಿ ಹೇಳಿಲ್ಲ, ಆದರೂ ಭಾರತದಲ್ಲಿದೆ. ಅಷ್ಟು ಭಾರತ ಶ್ರೇಷ್ಠ. ಭಾಗವತದ ವರ್ಣನೆಯನ್ನು ಮಾಡುವಾಗ ಭಾಗವತ ವೇದಗಳಿಗೆ ಸಮಾನ ಅಂತ ಹೇಳ್ತಾರೆ. ಆದರೆ ಭಾರತವನ್ನು ವರ್ಣನೆ ಮಾಡುವಾಗ ವೇದಾದಪ್ಯುತ್ತಮಂ ಚಕ್ರೆ, ವೇದಕ್ಕಿಂತಲೂ ಉತ್ತಮವಾದದ್ದು ಮಹಾಭಾರತ ಎಂದು ಹೇಳ್ತಾರೆ. ಆದ್ದರಿಂದ ಶಾಸ್ತ್ರ ಗ್ರಂಥಗಳ ತಾರತಮ್ಯವನ್ನು ತಿಳಿಯುವಾಗ ಇದು ಅತ್ಯಂತ ಅವಶ್ಯ. ಬ್ರಹ್ಮಸೂತ್ರಗಳು, ಅದರ ತರುವಾಯ ಭಗವದ್ಗೀತೆ, ಅದರ ತರುವಾಯ ಮಹಾಭಾರತ, ಇಡೀ ಮಹಾಭಾರತ, ಅದರ ತರುವಾಯ ಭಾಗವತ, ಆಮೇಲೆ ವೇದಗಳು, ಅದರಲ್ಲೂ ಉಪನಿಷತ್ತುಗಳು, ಉಪನಿಷತ್ತಾದ ಮೇಲೆ ಆರಣ್ಯಕ, ಆರಣ್ಯಕದ ನಂತರ ಸಂಹಿತ, ಸಂಹಿತ ಆದ ಮೇಲೆ ಬ್ರಾಹ್ಮಣ, ಅದಾದ ಮೇಲೆ ಇತರ ಪುರಾಣಾದಿಗಳು. ಹೀಗೆ ಶಾಸ್ತ್ರದಲ್ಲಿ ತಾರತಮ್ಯವಿದೆ ಅಂತನ್ನುವುದಾಗಿ ನಾವು ಅವಶ್ಯವಾಗಿ ತಿಳಿಬೇಕು. ಆದ್ದರಿಂದ ಭಾರತ ಇದು ಕಡಿಮೆ, ಭಾಗವತವೇ ಉತ್ತಮ ಎಂಬುದಾಗಿ ಯಾರೂ ಸರ್ವಥ ಭಾವಿಸ್ತಕ್ಕದ್ದಲ್ಲ. ಶ್ರೀಮದ್ ಆನಂದ ತೀರ್ಥರಿಗೆ ಅದು ಸಮ್ಮತವಾದ ಸಿದ್ಧಾಂತವಲ್ಲ. ಯಥಾತು ಭಾರತೇ ದೇವೋ ನ ತಥಾ ಅನ್ಯೇಷು ಕೇಷುಚಿತ್ ಉಚ್ಯತೆ ನ ತಥಾಪೀಶಂ ಜಾನಂತ್ಯದ್ಯಾ ಜನಾರ್ದನಂ ತಸ್ಸೇವಂ ಖಿನ್ನಮಾತ್ಮಾನಂ. ಈ ರೀತಿಯಾಗಿ ತಮಗೆ ಅಸಮಾಧಾನವಿದೆಯೇನೋ ಎಂಬಂತೆ ತೋರಿಸ್ತಾ ಇರುವಂತಹ ವೇದವ್ಯಾಸ ದೇವರ ಹತ್ತಿರದಲ್ಲಿ ನಾರದರು ಪ್ರಾಪ್ತರಾಗಿದ್ದಾರೆ. ಬಂದು ನೋಡ್ತಾರೆ, ಕೇಳ್ತಾರೆ, ಏನು ವೇದವ್ಯಾಸರೇ, ತಾವು ಮನಸ್ಸಿನ ಸಮಾಧಾನದಲ್ಲಿದ್ದೀರಲ್ಲ, ಯಾಕೋ ಅಸಮಾಧಾನ ಇದ್ದಂತೆ ತೋರ್ತಾ ಇದೆ. ತಾವು ಆಲೋಚನೆ ಮಾಡಿದ ಬ್ರಹ್ಮನ ಜ್ಞಾನ ಪರಿಪೂರ್ಣವಾಯಿತಲ್ಲ, ಅದನ್ನು ಸರ್ವ ವೇದಾರ್ಥ ಪರಿಬ್ರಹ್ಮಿತವಾದಂತಹ ಭಾರತವನ್ನು ರಚನೆ ಮಾಡಿದ್ದೀರಿ. ಜಿಜ್ಞಾಸಿತಮಧೀತಂಚ ಬ್ರಹ್ಮಯತ್ತತ್ ಸನಾತನಂ ತಥಾಪಿ ಶೋಚಸ್ಯ ಆತ್ಮಾನಂ. ಮಾಡಬೇಕಾದ ಕಾರ್ಯವನ್ನು ಇನ್ನೂ ಮಾಡಿಲ್ಲ ಎಂಬಂತೆ ನೀವು ನಿಮ್ಮ ಮುಖದ ಮೇಲೆ ನಿಮ್ಮ ಭಾವವನ್ನು ತೋರಿಸ್ತಾ ಇದ್ದೀರಿ, ಇದು ಹೌದಾ ಅಂದಾಗ, ಹೌದು ವೇದವ್ಯಾಸದೇವರು ಹೇಳ್ತಾರೆ ನಾರದರಿಗೆ, ಹೌದು ಮಹಾರಾಯ, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ. ನೀನು ಹೇಳಿದಂಥದ್ದೆಲ್ಲ ಇದೆ. ವೇದದ ಅಧ್ಯಯನ, ಬ್ರಹ್ಮಸೂತ್ರಗಳ ರಚನೆ, ಮಹಾಭಾರತದ ರಚನೆ, ಎಲ್ಲ ಅದ್ಭುತವಾದ ಬ್ರಹ್ಮತರ್ಕದ ಸಂಕ್ಷೇಪೀಕರಣ ಇತ್ಯಾದಿ ಎಲ್ಲ ಕಾರ್ಯಗಳನ್ನು ನಾನು ಮಾಡಿದ್ದೇನೆ.
ಆದರೆ ನನ್ನ ಮನಸ್ಸಿನಲ್ಲಿ ಇನ್ನೂ ಮಾಡಬೇಕಾದದ್ದು ಉಳಿದಿದೆ ಅಂತನ್ನುವ ಭಾವ ಇನ್ನೂ ಉಳಿದಿದೆ. ಯಾಕೆ ಅಂತ ಗೊತ್ತಿಲ್ಲ. ಆದ್ದರಿಂದ ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯಃ ಪುರುಷ ಪುರಾಣ ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯತ್ತಿ ಗುಣೈರಸಂಗ. ಆ ಭಗವಂತ ಸರ್ವೋತ್ತಮನಾದವ, ಜಗತ್ತಿನ ಸೃಷ್ಟ್ಯಾದಿ ಕಾರಣನಾದವ. ಆ ಭಗವಂತನನ್ನು ತಾವು ತಿಳಿದಿದ್ದೀರಿ ಸ್ವಾಮಿ. ಆದ್ದರಿಂದ ನೋಡಿ, ನಿಮಗೆ ಗುಹ್ಯವಾದದ್ದೆಲ್ಲ ನಿಮಗೆ ತಿಳಿದಿರ್ತದೆ. ಯಾರು ಅಪರೋಕ್ಷ ಜ್ಞಾನಿಗಳಿಗೋ ಅವರಿಗೆ ಪ್ರಾಯ ಎಲ್ಲ ಗುಹ್ಯವಾದದ್ದು ತಿಳಿತದೆ, ಅವರವರ ಯೋಗ್ಯತೆಯ ಪ್ರಕಾರ. ನೀವು ಸೂರ್ಯದಂತೆ 3 ಲೋಕಗಳಲ್ಲಿ ಸಂಚಾರ ಮಾಡುವಂಥವರು. ಪರಬ್ರಹ್ಮ ಪರಮಾತ್ಮ, ಅವರ ಬ್ರಹ್ಮ ಬ್ರಹ್ಮಾದಿ ದೇವತೆಗಳು ಅಥವಾ ವೇದ, ಇವುಗಳಲ್ಲಿ ನಿಷ್ಠಾತರಾದವರು ತಾವು. ಆದ್ದರಿಂದ ನನ್ನಲ್ಲಿ ಏನು ನ್ಯೂನತೆ ಇದೆ ಅಂದರೆ, ನಾನು ಮಾಡಬೇಕಾದದ್ದು ಏನು ಉಳಿದಿದೆ ಅದನ್ನು ನಮಗೆ ತಿಳಿಸಿ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಭವತಾ ಅನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈಮಾಸೋ ನ ತುಷ್ಯೇತ ಮನ್ನೆ ತದ್ದರ್ಶನಂ ಖಿಲಂ. ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ. ವೇದವ್ಯಾಸ ದೇವರೇ, ತಾವು ಮಹಾಭಾರತವನ್ನು ರಚನೆ ಮಾಡಿದ್ರಿ, ಅದ್ಭುತವಾಗಿದೆ. ಆದರೆ ಮಹಾಭಾರತವನ್ನು ರಚನೆ ಮಾಡಿದಾಗ ಭಗವಂತನ ಮಹಿಮೆಯನ್ನು ಹೇಳಿದಿರಿ, ಧರ್ಮವನ್ನು ಹೇಳಿದಿರಿ. ಆ ಧರ್ಮವನ್ನು ಎಷ್ಟು ಹೇಳಿದರೂ ಸಾಕು, ಭಗವಂತನ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಲುವುದಿಲ್ಲ. ಹಾಗಾಗಿ ನೀವು ಭಾರತವನ್ನು ರಚನೆ ಮಾಡಿದ್ದರೂ ಕೂಡ ಎಷ್ಟು ಭಗವಂತನ ಮಹಿಮೆ ಇದೆ ಅಷ್ಟೆಲ್ಲ ಮಹಾಭಾರತದಲ್ಲೂ ಬಂದಿಲ್ಲ. ಅದು ಒಂದು. ಮುಖ್ಯವಾಗಿ ಭಾರತದಲ್ಲಿ ಬಂದಿದ್ದರೂ ಕೂಡ ಎಷ್ಟು ಭಾಗ ಭಾರತದಲ್ಲಿ ಬಂದಿದೆಯೋ ಅಷ್ಟೆಲ್ಲವನ್ನೂ ಕೂಡ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಇಡೀ ಮಹಾಭಾರತವನ್ನು ಓದ್ತಾ ಇರುವಾಗ ಏನು ಕಾಣುತ್ತೆ ಅಂತಂದರೆ, ಕೌರವ ಪಾಂಡವರ ಯುದ್ಧ, ಅದರಲ್ಲಿ ಮಧ್ಯದಲ್ಲಿ ಕೃಷ್ಣ, ಆಮೇಲೆ ನಾನಾ ವಿಧವಾದಂತಹ ಧರ್ಮ, ಇನ್ನನೇಕ ವಿಧವಾದ ಕಥೆಗಳು, ಉಪಾಖ್ಯಾನಗಳು. ನಲದಮಯಂತಿ ಚರಿತ್ರೆ ಬಂತು, ವಿದುಲಾ ಸಂವಾದ ಬಂತು, ಇನ್ಯಾವುದೋ ಒಂದು ಚರಿತ್ರೆ ಬಂತು. ಹೀಗೆ ನಾನಾ ವಿಧವಾದಂತಹ ಕಥೆಗಳು ಇಷ್ಟೇ ಬರ್ತಾ ಹೋಗ್ತದೆ. ಎಲ್ಲೆಲ್ಲೂ ಕೂಡ ಭಗವಂತನ ಮಹಿಮೆ ಸ್ಪಷ್ಟವಾಗಿ ತಿಳಿಯುವಂತೆ ಇಲ್ಲ. ಹಾಗಾಗಿ ಮಂದಾಧಿಕಾರಿಗಳಿಗೆ, ಸಾಮಾನ್ಯರಿಗೆ ಭಗವಂತನ ಮಹಿಮೆಯ ಜ್ಞಾನವಾಗದೇ ಇದ್ದದ್ದರಿಂದ ಅವರು ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಬಾರದು ಎನ್ನುವುದಕ್ಕಾಗಿ ತಾವು ಮಂದರಿಗೂ, ಅಜ್ಞಾನಿಗಳಿಗೂ, ಸಾಮಾನ್ಯರಿಗೂ, ಭಕ್ತರಿಗೆ ಜ್ಞಾನವಾಗುವಂತೆ, ಅವರಿಗೆ ತಿಳಿಯುವಂತೆ ನೀವು ಸ್ಪಷ್ಟವಾಗಿ ನೀವು ಹೇಳಬೇಕು. ಅದಕ್ಕೆ ಸಮಾಧಿ ಭಾಷಾ, ದರ್ಶನ ಭಾಷಾದಿಂದ ಹೇಳುವುದುಂಟು ಭಾರತದಲ್ಲಿ, ಗುಹ್ಯ ಭಾಷಾದಿಂದ ಹೇಳುವುದುಂಟು ಭಾರತದಲ್ಲಿ, ಸಮಾಧಿ ಭಾಷೆಯಿಂದಲೂ ಹೇಳ್ತಾರೆ. 3 ಭಾಷೆಗಳಿವೆ. 3ರ ಮಲ್ಟಿಪ್ಲಿಕೇಶನ್ 9 ಭಾಷೆಯೂ ಇದೆ. ಅದರ ಮಲ್ಟಿಪ್ಲಿಕೇಶನ್ 3ರಿಂದ 27 ಅವು ಭಾಷೆಗಳಿವೆ. ಆ 27ರ ಮಲ್ಟಿಪ್ಲಿಕೇಶನ್ 81 ಭಾಷೆಗಳಿಂದ ಮಹಾಭಾರತದಲ್ಲಿ ತತ್ವದ ನಿರೂಪಣೆಯಾಗಿದೆ. 81 ಭಾಷೆಗಳಿಂದ ಮಹಾಭಾರತದಲ್ಲಿ ತತ್ವದ ನಿರೂಪಣೆಯಾಗಿದೆ. ಆದ್ದರಿಂದ ಯಾವ ಸಾಮಾನ್ಯರಿಗೂ ಅದರ ಅರ್ಥವಾಗಲಿಕ್ಕೆ ಸಾಧ್ಯವಿಲ್ಲವಾಗಿದೆ. ಅದಕ್ಕೆ ದಯವಿಟ್ಟು ಅಷ್ಟೆಲ್ಲ ಗೊಂದಲದ ಮಾತುಗಳು ಬೇಡ. ದರ್ಶನ ಭಾಷಾ, ಗುಹ್ಯ ಭಾಷಾ ಯಾವುದೂ ಬೇಡ. ಸಮಾಧಿನಾನುಸ್ಮರ, ಸಮಾಧಿ ಭಾಷೆಯಿಂದ ನಮಗೆ ಭಗವಂತನ ತತ್ವವನ್ನು ಹೇಳಿರಿ ಸಾಕು, ತಿಳಿಯಾಗಿ ಸ್ಪಷ್ಟವಾಗಿರಿ. ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ನಾರದರು. ಯಥಾ ಧರ್ಮಾದಯೋಕ್ಯರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾ ಅನುವರ್ಣಿತ. ಭಗವಂತನ ಮಹಿಮೆಯನ್ನು, ಧರ್ಮವನ್ನು ಎಷ್ಟು ವರ್ಣನೆ ಮಾಡಿದರೆ ಸಾಕು, ಅದು ಬಹಳ ಹೇಳಬೇಕಾದದ್ದಿಲ್ಲ ಅದಕ್ಕೆ. ಆದರೆ ಭಗವಂತನ ಮಹಿಮೆ ಹಾಗಲ್ಲ. ಆದ್ದರಿಂದ ಅದನ್ನು ಹೇಳಿ. ಮತ್ತೊಂದು ಹೇಳ್ತಾರೆ, ನ ತದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ ಪವಿತ್ರಂ ನಗೃಣೀತ ಕರ್ಹಿಚಿತ ತದ್ವಾಯಸಂ ತೀರ್ಥಮುಷಂತಿ ಮಾನಸಾಹ ನಯತ್ರ ಹಂಸಾಹ ನ್ಯಪತನ್ ವಿಮಂಕ್ಷಯ. ಏನು ಅದ್ಭುತವಾದ ಮಾತು ಹೇಳ್ತಾರೆ. ಮಾನಸ ಸರೋವರದಲ್ಲಿರುವಂತಹ ಹಂಸ ಪಕ್ಷಿಗಳು ಕಾಗೆ ಮೀಯುವ ಕೊಳಚೆಯಲ್ಲಿ ಬಂದು ಅವು ಎಲ್ಲಾದರೂ ಆನಂದ ಪಡುತ್ತಾ? ಥೋ, ಗಲೀಜು ನೀರದು. ಹಾಗೆ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂತಹ ಪರಮಹಂಸರು, ಸನತ್ಕುಮಾರಾದಿಗಳು, ಜ್ಞಾನಿಗಳು, ಅವರು, ನೀವು ಯಾವುದೋ ಒಂದು ಶಾಸ್ತ್ರದಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಭಗವಂತನ ಕಥೆ ಹೇಳ್ತಿದ್ರೆ ಅದನ್ನು ಮುಟ್ಟುತ್ತಾರೆ, ಅದನ್ನು ಓದ್ತಾರೆ. ಇಲ್ಲೇ ಇದ್ರೆ ಓದುವುದೇ ಇಲ್ಲ.
ಎಲ್ಲವನ್ನೂ ಓದಬೇಕು ಅಂತನ್ನುವುದು ಒಂದು ವಿಚಾರ ಇದೆ, ಇಲ್ಲ ಅಂತಿಲ್ಲ. ಆದರೆ ಯಾಕೆ ಓದಬೇಕು ಅದಕ್ಕೆಲ್ಲ ಮುಂದೆ ಬರ್ತದೆ. ಎಲ್ಲರೂ ಮುಂದೆ ಹೇಳ್ತಾರೆ, ಅದವಾರರೇ ಹೇಳ್ತಾರೆ. ಕಂಡ ಗ್ರಂಥಗಳನ್ನು, ಕಂಡ ಶಾಸ್ತ್ರವನ್ನು, ಬೇರೆ ಬೇರೆ ಪುಸ್ತಕಗಳನ್ನು ಓದಿ 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 ತಲೆ ಕೆಡಿಸಿಕೊಳ್ಳು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಆ ಗ್ರಂಥದ ಹೆಸರು, ಆ ಗ್ರಂಥ ಕಾರಣ ಹೆಸರು ಹೇಳದೆ ಹೇಳ್ತೀನಿ. ಇವತ್ತು ಒಂದು ಗ್ರಂಥವಿದೆ, ಆ ಗ್ರಂಥವನ್ನು ಒಬ್ಬ ವ್ಯಕ್ತಿ ಓದಿದ, ನಮಗೆ ಬೇಕಾದವರು. ಆ ವ್ಯಕ್ತಿ ಹೇಳ್ತಾನೆ ದೇವರನ್ನು ತೆಗೆದು, ಶಾಲಿಗ್ರಾಮವನ್ನು ತೆಗೆದು ಕೂತಿದ್ರೆ ಪೂಜೆ ಮಾಡಲಿಕ್ಕೆ ಬರಬೇಕು ಮನಸ್ಸಾಗುವುದಿಲ್ಲ, ಎದ್ದೋಗಬೇಕು, ಈ ಕಲ್ಲನ್ನು ಎಸಿಬೇಕು ಅಂತ ಅನ್ನಿಸ್ತದೆ ಅಂತಂತ. ಅಷ್ಟು ತಲೆಕೆಡಿಸಿ ಹಾಕತಕ್ಕಂತಹ ವಾಂಗ್ಮಯ ಬೆಳೆ. ಆ ವಾಂಗ್ಮಯವನ್ನು ಇವನು ಓದಿದ, ಹೋಗಲಿ. ಅದಕ್ಕೆ ಆ್ಯಂಟಿಡೋಟ್ ಆಗಿ ನಮ್ಮ ಶಾಸ್ತ್ರವನ್ನು, ತತ್ವನಿರ್ಣಯವೋ, ತತ್ವಪ್ರಕಾಶಿಕೆಯೋ, ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳೋ, ತಾತ್ಪರ್ಯ ನಿರ್ಣಯವೋ, ಗೀತಾಭಾಷ್ಯವೋ ಓದಿದ್ರೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತಿತ್ತವನಿಗೆ. ಇದನ್ನು ಓದಲಿಲ್ಲ, ಮುಟ್ಟಾಳ. ಅದರಿಂದ ಆಗೋದೇನು? ಬರೀ ಅನರ್ಥ, ದುರ್ಬುದ್ಧಿಯೇ ಬರ್ತದೆ, ಸಂಶಯವೇ ಬರ್ತದೆ, ಭ್ರಾಂತಿಯೇ ಬರ್ತದೆ, ಅವಿಶ್ವಾಸವೇ ಬರ್ತದೆ. ಅಂಥ ಶಾಸ್ತ್ರಗಳನ್ನು ಸರ್ವಥಾ ಮುಟ್ಟತಕ್ಕದ್ದಲ್ಲ. ನತದ್ವಚಶ್ಚಿತ್ರ, ಎಷ್ಟು ಚಲುವಾಗಿದ್ದರು, ಚಂದವಾಗಿದ್ದರೂ ಕೂಡ, ಅದ್ಭುತವಾದ ಭಾಷೆಯಲ್ಲಿ ಹೇಳಿರಬಹುದು. ಆದರೆ ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ, ವೇದಾದಿ ಶಾಸ್ತ್ರಗಳಿಗೆ, ಸಂಪ್ರದಾಯಕ್ಕೆ ಅನುಗುಣವಾಗಿರುವಂತಹ ಗ್ರಂಥವೇ ಗ್ರಾಹ್ಯ, ಬೇರೆ ಗ್ರಂಥ ಸರ್ವಥಾ ಗ್ರಾಹ್ಯವಲ್ಲ. ಉಳಿದೆಲ್ಲ ಕೇವಲ ವಾಯಸಂ ಅಂದರೆ ವಯೋಮಾತ್ರಾನುಜೀವಿ, ಹಣಕಾಸಿಗಾಗಿ ನಮಗೆ ಅವು ಶಾಸ್ತ್ರಗಳಿವೆ ಬೇಕಾದಷ್ಟು. ಸವಗ್ವಿಸರ್ಗೋ ಜನತಾಘ ವಿಪ್ಲವ, ಆ ವಾಕ್ಯ, ಆ ಗ್ರಂಥ, ಆ ಶಾಸ್ತ್ರ ಜೀವರಾಶಿಗಳ ಪಾಪವನ್ನು ನಾಶ ಮಾಡ್ತದೆ. ಯಾವುದು ಪ್ರತಿಶ್ಲೋಕಂ ಅಬದ್ಧವತ್ಯಪಿ, ಪ್ರತಿಶ್ಲೋಕದಲ್ಲೂ ಛಂದಸ್ಸಿನ ತಪ್ಪಿರಬಹುದು, ವ್ಯಾಕರಣದ ದೋಷವಿರಬಹುದು, ಇನ್ನೇನೋ ಶಬ್ದಗಳು ಅಪಶಬ್ದಗಳಿರಬಹುದು. ಆದರೆ ಭಗವಂತನ ನಾಮಗಳು, ಪರಮಾತ್ಮನ ಗುಣಗಾನಗಳು, ಭಗವಂತನ ಗುಣವನ್ನು ವರ್ಣನೆ ಮಾಡುವ ನಾಮಗಳು ಏನಾದರೂ ಅದರಲ್ಲಿ ಸೇರಿಕೊಂಡಿದ್ದರೆ ಅದು ಶ್ರೇಷ್ಠವಾದ ಶಾಸ್ತ್ರ. ಗಾಯಂತಿ ಗೃಣಂತಿ ಸಾಧವ, ಅಂಥದ್ದನ್ನು ಸಾಧುಗಳು ಶ್ರವಣ ಮಾಡ್ತಾರೆ, ಹೇಳ್ತಾರೆ, ತಮ್ಮಷ್ಟಕ್ಕೆ ತಾವು ಹಾಡಿ ನಲಿದಾಡ್ತಾರೆ. ಸರ್ವೋತ್ತಮವಾದ ಗ್ರಂಥಗಳು ಅವು. ಅಂಥ ಗ್ರಂಥಗಳನ್ನೇ ಓದಬೇಕು. ಶಾಸ್ತ್ರ ಏನು ಹೇಳುತ್ತದೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಿ, ಸರಿಯಾಗಿ ತಿಳಿದುಕೊಳ್ಳಿ. ಮುಂದೆ ಬರ್ತದೆ, ಮತ್ತೆ ಆಗಲೂ ವಿಸ್ತಾರವಾಗಿ ಹೇಳ್ತೇನೆ. ಶಾಸ್ತ್ರವನ್ನು ನಾವು ಕೆಟ್ಟ ಶಾಸ್ತ್ರವನ್ನು, ಕೆಟ್ಟ ಗ್ರಂಥಗಳನ್ನು ಓದಲೇಬಾರದು, ಕೈಯಿಂದ ಮುಟ್ಟಲೇಬಾರದು, ಕೊಂಡು ತೆಗೆದುಕೊಳ್ಳಲೇಬಾರದು. ಓದುವುದಕ್ಕೆ ನೀನು ತೊಡಗುವುದಾದರೆ ಅದಕ್ಕೆ ಬೆಂಕಿಯ ಮನೆಯಲ್ಲಿ ಹೋಗುವಾಗ ನೀನು ಕಂಬಳಿಯನ್ನೋ ಅಥವಾ ಆ ಕೋಟನ್ನು ಹಾಕ್ಕೊಂಡು ಒಳಗೆ ಹೋಗಿ ಆ ಫೈರ್ ಬ್ರಿಗೇಡಿನವರು ಕೆಲಸ ಮಾಡುವಂತೆ ಆ ಗ್ರಂಥವನ್ನು ಓದುವುದಕ್ಕಿಂತ ಮೊದಲಿಗೆ ತತ್ವನಿರ್ಣಯ ಓದು, ತತ್ವಪ್ರಕಾಶಿಕ ಓದು, ಗೀತಾಭಾಷ್ಯ ಓದು, ತಾತ್ಪರ್ಯನಿರ್ಣಯ ಓದು. ಎಲ್ಲ ಸಂಶಯಗಳ ಪರಿಹಾರವಾಗಲಿ, ನಿನ್ನ ಮನಸ್ಸು ಗಟ್ಟಿಯಾಗಿ ಭಗವಂತನಲ್ಲಿ ನಿಷ್ಠವಾಗಲಿ. ಆಮೇಲೆ ಆ ಗ್ರಂಥವನ್ನು ಕೈಯಲ್ಲಿ ಹಿಡಿ. ಅಲ್ಲಿಯವರೆಗೆ ಪುಸ್ತಕವನ್ನು ಮುಟ್ಟಬೇಡ. ವೇದವ್ಯಾಸದೇವರ, ಶ್ರೀಮದಾಚಾರ್ಯರ ಕಟ್ಟಪ್ಪಣೆ. ಇದನ್ನು ಯಾರು ಉಲ್ಲಂಘನೆ ಮಾಡ್ತಾರೋ ಅವರು ನರಕೇ ಶಾಶ್ವತಿ ಸಮಾಹ. ಲಕ್ಷ ಕೋಟಿ ವರ್ಷಗಳವರೆಗೆ ನರಕದಲ್ಲಿ ಒದ್ದಾಡ್ತಾರೆ. ಭಗವಂತನದ ವಿಷಯದಲ್ಲಿ ತಪ್ಪು ತಿಳಿದ್ರೆ ಗತಿ ಏನ್ರಿ? ಯಥಾರ್ಥ ಜ್ಞಾನ ಮಾಡಿಕೊಂಡು ಭಗವಂತನ ಆರಾಧನೆ ಮಾಡೋದಂತೂ ದೂರ ಉಳಿತು. ಭ್ರಾಂತಿ ಸಂಶಯಗಳಿಗೆ ಒಳಗಾಗಿ ನಾವು ಹಾಳಾದರೆ ಸರ್ವಥಾ ಆಗತಕ್ಕದ್ದಲ್ಲ ಅನ್ನುವುದನ್ನು ಮೊದಲಿಗೆ ನಾವು ಎಚ್ಚರ ತಿಳಿಬೇಕು. ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನ್ಯನಂತಸ್ಯ ಶಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಭಗವಂತನ ಭಕ್ತಿ ಅತ್ಯಂತ ಮಹತ್ವದ್ದು. ಹೇಳ್ತಾರೆ, ಭಗವಂತನ ಭಕ್ತಿ ಇಲ್ಲದೇ ಇದ್ದರೆ ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ. ನೈಷ್ಕರ್ಮ್ಯ ಅಂದರೆ ಮೋಕ್ಷ, ಅದಕ್ಕೆ ಸಾಧನವಾದದ್ದು ಜ್ಞಾನ. ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷಕ್ಕೆ ಸಾಧನ. ಹಾಗಿದ್ರೂ ಕೂಡ ಆ ಜ್ಞಾನ ನಶೋಭತೆ, ಮೋಕ್ಷಪ್ರದವಾಗುವುದಿಲ್ಲ. ನಶೋಭತೆ ಜ್ಞಾನಮರಂ ನಿರಂಜನಂ. ನಿರಂಜನವಾದಂಥದ್ದು. ಏನು ನಿರಂಜನ ಅಂದರೆ, ಕರ್ಮವನ್ನು ಮಾಡುವಾಗ ಪಾಪವಿಲ್ಲದೆ ಕರ್ಮವನ್ನು ಮಾಡಲಿಕ್ಕಾಗೋದೇ ಇಲ್ಲ. ಒಂದು ಪಾಪಗಳು ಘಟಿಸ್ತಾ ಇರ್ತವೆ.
ಕ್ರಿಮಿಯೋ ಕೀಟವೋ ಸಾಯೋದು, ಮತ್ತೊಂದು ಮುಗಿದೊಂದು ಏನೋ ಆಗೋದು, ಏನೋ ಅನರ್ಥಗಳು, ಏನೋ ತಪ್ಪುಗಳು, ಏನೋ ಪಾಪಗಳಾಗ್ತಿರ್ತವೆ. ಜ್ಞಾನ ಮಾತ್ರ ಈ ತರಹ ಅಲ್ಲ. ಹುಟ್ಟುವಾಗಲೂ ಕರ್ಮ ಹುಟ್ಟುವಾಗಲೇ ಪಾಪಗಳು ಬರ್ತವೆ, ಜ್ಞಾನ ಹುಟ್ಟುವಾಗ ಪಾಪಗಳು ಬರುವುದಿಲ್ಲ. ಆದ್ದರಿಂದ ಜ್ಞಾನ ನಿರಂಜನ. ಅಂಥ ನಿರಂಜನವಾದ ಜ್ಞಾನ ಭಕ್ತಿ ಇಲ್ಲದೆ ಇದ್ದರೆ, ಬರೀ ಪಾಂಡಿತ್ಯವನ್ನು ಮೆರೆದರೆ ಏನು ಪ್ರಯೋಜನ? ಏನು ಪ್ರಯೋಜನ? ಮೋಕ್ಷಜನಕವಾಗುವುದಿಲ್ಲ. ಇವನಿಗೆ 4 ಜನ ಹಣ ಕೊಟ್ಟಾರೋ ದಕ್ಷಿಣೆ ಕೊಟ್ಟಾರೋ, ಮೋಕ್ಷಜನಕವಾಗುವುದಿಲ್ಲ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವ ವರ್ಜಿತಂ. ಭಕ್ತಿ ಇಲ್ಲದ ಕೇವಲ ಜ್ಞಾನ ಪರೋಕ್ಷ ಜ್ಞಾನ, ಇದು ಅಪರೋಕ್ಷ ಜ್ಞಾನ ದ್ವಾರ ಮೋಕ್ಷಜನಕವಾಗುವುದಿಲ್ಲ. ಹೀಗಿರುವಾಗ ಕುತಃ ಪುನಃ ಶಶ್ವತ ಅಭದ್ರಮೀಶ್ವರೇಣ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ಅಭದ್ರವಾದ ಕರ್ಮ, ಅಮಂಗಲವಾದ ಕರ್ಮವನ್ನು ಮಾಡ್ತೇವೆ. ಕರ್ಮವನ್ನು ಮಾಡುವಾಗ ತ್ರುಟಿಯಾಗುವುದೇ ಹೆಚ್ಚು. ಇಂಥ ತ್ರುಟಿ ಸಹಿತವಾದ ಆ ಕರ್ಮ ನಮ್ಮನ್ನು ಮೋಕ್ಷಕ್ಕೇನು ಒಯ್ತದೆ? ಭಕ್ತಿ ಇಲ್ಲದೆ ಇದ್ದರೆ. ಭಕ್ತಿಯಿಂದ ಮಾಡಿದರೆ ಹೌದು, ಎಸ್, ಕರ್ಮಗಳು ಸಾರ್ಥಕ. ಕರ್ಮಗಳನ್ನು ನಿಂದೆ ಮಾಡುವುದಕ್ಕೆ ಹೊರಟಿಲ್ಲ, ಕರ್ಮಗಳ ಜೊತೆಗೆ ಬೇಕಾಗಿರುವ ಭಕ್ತಿಯನ್ನು ವರ್ಣಿಸುವುದಕ್ಕೆ ಹೊರಟಿದ್ದ. ಆದ್ದರಿಂದ ಜ್ಞಾನವೇ ಭಕ್ತಿ ಇಲ್ಲದೆ ಇದ್ದರೆ ಮೋಕ್ಷಜನಕವಲ್ಲ. ಹೀಗಿರುವಾಗ ಭಕ್ತಿ ಇಲ್ಲದೆ ಇದ್ದರೆ ಕರ್ಮ ಎಲ್ಲಿ ಮೋಕ್ಷಜನಕವಾಗ್ತದೆ, ಉದ್ಧಾರ ಮಾಡ್ತದೆ? ಮಾಡುವುದಿಲ್ಲ. ಅಥೋ ಮಹಾಭಾಗ ಭವಾನ್ ಅಮೋಘದೃಕ್. ಆದ್ದರಿಂದ ತಾವು ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಸಮಾಧಿ ಭಾಷೆಯಿಂದ ಭಗವತ್ತತ್ವವನ್ನು ಹೇಳುವುದಕ್ಕೆ ತಾವು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ನಾನಾ ಮಾತುಗಳನ್ನು ಹೇಳ್ತಾರೆ. ಧರ್ಮವನ್ನು ಹೇಳುವುದಕ್ಕೆ, ಸಕಾಮ ಧರ್ಮವನ್ನು ಹೇಳುವುದು ತಪ್ಪು, ತಾವು ಹೇಳಬೇಡಿ ದಯವಿಟ್ಟು. ಯಾಕೆ ಅಂತಂದರೆ, ಜುಗುಪ್ಸಿತಂ ಧರ್ಮಕೃತೇನೋ ಶಾಸನಂ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತ ನಮನ್ಯತೆ ತಸ್ಯ ನಿವಾರಣಂ ಜನಃ. ತುಂಬ ಮಹತ್ವದ್ದು, ಬಹಳ ಕಷ್ಟದ ಶ್ಲೋಕ. ಸ್ವಾಭಾವಿಕವಾಗಿ ವಿಷಯದಲ್ಲಿ ಆಸಕ್ತನಾದವ, ಹಣ ಬೇಕು, ಕಾಸು ಬೇಕು, ಹೆಂಡತಿ ಬೇಕು, ಮನೆ ಬೇಕು, ಸಂಪತ್ತು ಬೇಕು, ಐಶ್ವರ್ಯ, ಮಕ್ಕಳು, ಇವುಗಳು ಬೇಕು 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 ಅಂತ ಬಯಸುವ ವ್ಯಕ್ತಿ, ಆ ಮನುಷ್ಯ ಸ್ವಾಭಾವಿಕವಾಗಿ ಅವನಿಗೆ ಆಸಕ್ತಿ ಇದೆ ಸಂಸಾರದಲ್ಲಿ. ಅಂಥ ಮನುಷ್ಯನಿಗೆ ನೀವು ಈಗ ನಿನಗೆ ಐಶ್ವರ್ಯ ಬೇಕಾ? ಹಾಗಾದರೆ ಲಕ್ಷ್ಮೀ ಹೃದಯ ಪಾರಾಯಣ ಮಾಡು. ನಿನಗೆ ಸಂತಾನ ಬೇಕಾ? ಈ ಸಂತಾನ ಗೋಪಾಲಕೃಷ್ಣ ಅನ್ನು ಮಂತ್ರ ಅನ್ನು, ಭಾಳ ಒಳ್ಳೆಯದು ಅಂತ ಹೇಳಿ ಸಕಾಮ ಧರ್ಮವನ್ನು ಮಾಡುವುದಕ್ಕೆ ಪ್ರಚೋದನೆ ಮಾಡುವುದು, ಪ್ರೇರಣೆ ಮಾಡುವುದು, ಇದು ಮಹಾನ್ ವ್ಯತಿಕ್ರಮ, ದೊಡ್ಡ ಅಪರಾಧ. ಆನ್ ಹೂಸ್ ಪಾರ್ಟ್, ಯಾರಿಂದ ಆ ಸಾಮಾನ್ಯ ಜನ ಕೇಳಿಕೊಂಡು ಅವನ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು ಅವನು ಹೇಳಿದಂತೆ ನಡೆದು ಸಕಾಮ ಕರ್ಮವನ್ನು ಮಾಡ್ತಾನೋ ಅಂಥ ದೊಡ್ಡ ವ್ಯಕ್ತಿಗೆ ಅದು ದೊಡ್ಡ ಅಪರಾಧ. ಅಂದರೆ ಯಾರ ಮಾತನ್ನು ಕೇಳಿಕೊಂಡು ಸಾಮಾನ್ಯ ಜನರೆಲ್ಲರೂ ಕೂಡ ತಾವು ತಮ್ಮ ಜೀವನವನ್ನು ರೂಪಿಸಿಕೊಳ್ತಾರೆ. ಅಂಥ ವ್ಯಕ್ತಿ ಎಂದೆಂದಿಗೂ ಸಕಾಮ ಕರ್ಮವನ್ನು ಮಾಡು ಎಂಬುದಾಗಿ ಹೇಳಬಾರದು. ವ್ಯಾಸರೇ, ಭಗವಾನ್ ವೇದವ್ಯಾಸದೇವರೇ, ತಾವು ಮಹಾನುಭಾವ, ಸರ್ವಜ್ಞರು, ತಾವು ಸಕಾಮ ಕರ್ಮ ಮಾಡು ಎಂಬುದಾಗಿ ಭಾಗವತದಲ್ಲಿ ದಯವಿಟ್ಟು ಹೇಳಬೇಡಿ. ಬೇರೆ ಪುರಾಣಗಳಲ್ಲಿ ಇವೆ, ಇರಲಿ, ಆದರೆ ಇಲ್ಲಿ ಮಾತ್ರ ತಾವು ಹೇಳಬಾರದು. ಅದು ಜುಗುಪ್ಸಿತ. ಆದ್ದರಿಂದ ದಯವಿಟ್ಟು ಹೇಳಬೇಡಿ. ಹಾಗಾದರೆ ಏನು ಹೇಳಬೇಕು? ಪ್ರೋಜ್ಜಿತ ಕೈತವವಾದ ಪರಮವಾದ ಧರ್ಮವನ್ನು ಇಲ್ಲಿ ಹೇಳಿ. ನಾರದರು ಪ್ರಾರ್ಥನೆ ಮಾಡಿದ್ದಾರೆ, ಆದ್ದರಿಂದ ಆ ಭಾಗವತ ರಚನೆ ಆಗುವುದಕ್ಕಿಂತ ಪೂರ್ವದಲ್ಲೇ ಪ್ರಾರ್ಥನೆ ಮಾಡಿಬಿಟ್ರು. ನೀವು ದಯವಿಟ್ಟು ಸಕಾಮ ಕರ್ಮವನ್ನು ಏನೂ ಹೇಳಲಿಕ್ಕೆ ಹೋಗಬೇಡ್ರಿ. ಬೇಕಾದಷ್ಟು ಪುರಾಣಗಳಲ್ಲಿ ಇಂಥ ವ್ರತ ಮಾಡಿ ಅದರಿಂದ ನಿಮ್ಮ ಗಂಡ ಅವಶನಾಗಿರ್ತಾನೆ, ಗಂಡನನ್ನು ದಾನ ಕೊಡಬೇಕಂತೆ ಅದರಿಂದ ಗಂಡ ವಶನಾಗಿದೆ. ಹೆಣ್ಮಕ್ಳಿಗೆ ಬೇಕಾದದ್ದೇನು ಅದೇ ಬೇಕಲ್ಲ. ಹಾಗಾಗಿ ಅದಕ್ಕೆ ಇದನ್ನು ಮಾಡಿ, ಪುಣ್ಯಕ ವ್ರತ, ಭಾಳ ಉತ್ಸಾಹ ಇದಕ್ಕೆಲ್ಲ, ಇಂಥ ಧರ್ಮವನ್ನು ಮಾಡಲಿಕ್ಕೆ. ಹೀಗೆ ಸಕಾಮವಾದ ಧರ್ಮವನ್ನು ಮಾಡುವುದಕ್ಕೆ ಬೇಕಾದಷ್ಟು ಪುರಾಣಗಳಲ್ಲಿ ಅಲ್ಲಲ್ಲಲ್ಲಿ ಹೇಳಿದ್ದೀರಿ ನೀವು. ಸಾಕು ಮಾಡಿ ಸ್ವಾಮಿ, ದಯವಿಟ್ಟು ಭಾಗವತದಲ್ಲಿ ಮಾತ್ರ ಇದನ್ನು ಹೇಳಲಿಕ್ಕೆ ಹೋಗಬೇಡಿ ಅಂತಂತಾರೆ. ಸ್ವಭಾವರಕ್ತಸ್ಯ ಪ್ರವೃತ್ತಿ ಧರ್ಮಕೃತೆ ಅನುಶಾಸನಂ ಜುಗುಪ್ಸಿತಂ ಯದ್ವಾಕ್ಯತಃ ಧರ್ಮ ಇತಿ ಯಹ ಇತರಃ ಜನಃ ಸ್ಥಿತಃ ತಸ್ಯ ನಿವಾರಣಂ ಸಹ ನ ಮನ್ಯತೆ ಚೇತ್ ತಸ್ಯ ಮಹಾನ್ ವ್ಯತಿಕ್ರಮ. ಆದ್ದರಿಂದ ಸಕಾಮ ಕರ್ಮವನ್ನು ಹೇಳಬೇಡಿ. ಒಂದು ಸರಿಯಾಗಿ ತಿಳ್ಕೊಳ್ಬೇಕು. ಅಲ್ಲ, ನಾವೇನು ಬಹಳ ದೊಡ್ಡ
ಧರ್ಮವನ್ನೇ ಮಾಡ್ತೇವೆ ಅಂತನ್ನುವ ಅರ್ಥದಲ್ಲ. ಆದರೂ ಇಷ್ಟು ನಿಷೇಧ ಮಾಡಿದ್ದರೂ ಕೂಡ ನಮಗೆ ಕೇಳಿದಾಗ ಕೆಲವೊಮ್ಮೆ ನಾವು ಸಕಾಮ ಕರ್ಮವನ್ನು ಮಾಡು ಎಂಬುದಾಗಿ ಹೇಳ್ತೇವೆ. ಅದಕ್ಕೆ ಕಾರಣವೇನು ಅಂದರೆ ಅವನು ಆ ಆಪತ್ತಿನಲ್ಲಿ ಸಿಕ್ಕು ಬಿದ್ದು ಅವನು ಪೂರ್ಣ ಧರ್ಮದಿಂದ ದೂರವಾಗುವುದು ಬೇಡ ಎಂಬ ಉದ್ದೇಶದಿಂದ ಹೇಳುವುದು. ವಾಸ್ತವಿಕವಾಗಿ ನೋಡಿದರೆ ಸಕಾಮ ಕರ್ಮವನ್ನು ಸರ್ವಥಾ ಮಾಡತಕ್ಕದ್ದಲ್ಲ, ಕೇವಲ ನಿಷ್ಕಾಮವಾದ ಕರ್ಮವನ್ನೇ ಮಾಡಬೇಕಾದದ್ದು.